ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 2ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ 2 ಊರಿಗೊಬ್ಬ ರಾಜನಂತೆ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ರಾಜ ಅರಸ, ದರ್ಜಿ ಬಟ್ಟೆ ಹೊಲಿಯುವವ, ಚಂದ ಅಂದ, ಸೊಗಸು ಚೆಲುವು, ಮಂತ್ರಿ ರಾಜನ ಸಲಹೆಗಾರ. ಮುಂದಿನ ಭಾಗ ಅಭ್ಯಾಸ. ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೆಯಿರಿ. ಮೊದಲನೆಯ ವಾಕ್ಯ: ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಡ್ಯಾಶ್. ಉತ್ತರ: ಮಗಳಂತೆ. ಎರಡನೆಯ ವಾಕ್ಯ: ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಡ್ಯಾಶ್. ಉತ್ತರ: ಅಂಗಿಯಂತೆ. ಮೂರನೆಯ ಸಾಲು: ಗುಂಡಿ ಬಲು ಹಳೆಯದಂತೆ ಬೇರೆ ಡ್ಯಾಶ್ ತಂದನಂತೆ. ಉತ್ತರ: ಗುಂಡಿ. ಮುಂದಿನ ಭಾಗ: ಈ ಪದ್ಯ ಭಾಗದ ಮುಂದಿನ ಸಾಲುಗಳನ್ನು ಹೇಳಿರಿ. ಮೊದಲನೆಯ ಸಾಲು: ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದನಂತೆ. ಎರಡನೆಯ ಸಾಲು: ಅಂಗಿಗಿಟ್ಟು ಹೊಲಿದನಂತೆ ಅಂಗಿ ಸರಿಯಾಯಿತಂತೆ. ಮೂರನೆಯ ಸಾಲು: ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ. ಮುಂದಿನ ಭಾಗ: ಆ ಪಟ್ಟಿಯಲ್ಲಿನ ಪದಗಳಿಗೆ ಸರಿಯಾದ ಪದವನ್ನು ಆ ಪಟ್ಟಿಯಿಂದ ಆರಿಸಿ ಹೊಂದಿಸಿ ಬರೆಯಿರಿ. ಊರಿಗೊಬ್ಬ ರಾಜನಂತೆ, ಗುಂಡಿ ಬಲು ಹಳೆಯದಂತೆ, ಮಂತ್ರಿ ಮಗಳ ಆಸೆಯಂತೆ, ಊರಿನ ರಾಜ ಬರುವನಂತೆ. ಚಟುವಟಿಕೆ: ಈ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸು. ಆ, ಈ, ಎ, ಓ, ಔ, ಖ, ಘ, ಝ, ಛ, ಜ, ಫ, ಬ, ಲ, ಮ, ಳ, ಹ. ಮುಂದಿನ ಭಾಗ: ಈ ಪದಗಳನ್ನು ಸರಿಯಾಗಿ ಉಚ್ಚರಿಸು. ಫಲಕ, ಭರತ, ಖಗ, ತಂದಳಂತೆ, ಘಟನೆ, ಭಾಗ್ಯ, ಅಜ್ಜ, ಹಳೆಯದಂತೆ, ಭಕ್ತ, ಶಕ್ತಿ, ಮಂತ್ರಿ, ಗೊಂಬೆಯಂತೆ. ಧನ್ಯವಾದಗಳು. ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.